ಜಮೀನು ತೆರವು ಕಾರ್ಯಾಚರಣೆ, ಅಧಿಕಾರಿಗಳ ಮೇಲೆ ಒತ್ತುವರಿದಾರರ ದರ್ಪ. ಚಿಂತಾಮಣಿ ತಾಲೂಕಿನ ಅಂಬಾಜಿ ದರ್ಗಾ ಹೋಬಳಿಯ ಕೆಂಪದೇನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಜಮೀನು ತೆರವುಗೊಳಿಸಲು ಹೋದ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ಸ್ಥಳೀಯರು ವಾಗ್ವಾದ ನಡೆಸಿ ಒತ್ತುವರಿದಾರರು ದರ್ಪ ತೋರಿರುವ ಘಟನೆ ನಡೆದಿದೆ. ಕೆಂಪದೇನಹಳ್ಳಿಯ ಸರ್ವೆ ನಂಬರ್ 85ರಲ್ಲಿ ಸುಮಾರು 50 ಎಕರೆ 10 ಗುಂಟೆ ಸರ್ಕಾರಿ ಬಂಜರು ಭೂಮಿ ಇದೆ. ಈ ಕಂದಾಯ ಭೂಮಿಯಲ್ಲಿ ಇತ್ತೀಚೆಗೆ ಕೆಲವು ಸ್ಥಳೀಯರು ನಿಯಮ ಬಾಹಿರವಾಗಿ ಮತ್ತು ಅಕ್ರಮವಾಗಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ದರು. ಅಕ್ರಮ ನಿರ್ಮಾಣಗಳ ಬಗ್ಗೆ ಮಾಹಿತಿ ತಿಳಿದ ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಜೆಸಿಬಿ ಯಂತ್ರದೊಂದಿಗೆ ಸ್ಥಳಕ್ಕೆ ಆಗಮಿಸಿ ಜಮೀನನ್ನು ತೆರವುಗೊಳಿಸಲು ಮುಂದಾದರು. ಈ ವೇಳೆ ಸ್ಥಳದಲ್ಲಿ ಜಮಾಯಿಸಿದ ಅಕ್ರಮ ನಿವಾಸಿಗಳು ಮತ್ತು ಕೆಲವು ಸ್ಥಳೀಯರು ಅಧಿಕಾರಿಗಳ ಕಾರ್ಯಕ್ಕೆ ತೀವ್ರ ಅಡ್ಡಿಪಡಿಸಿದರು. ಯಾವ ಕಾನೂನಿನ ಅಡಿಯಲ್ಲಿ ತೆರವು ಮಾಡುತ್ತಿದ್ದೀರಿ? ನಮಗೆ ಮುಂಚಿತವಾಗಿ ನೋಟಿಸ್ ನೀಡಿದ್ದೀರಾ ಎಂದು ಪ್ರಶ್ನಿಸುತ್ತಾ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ರಾತ್ರಿ ಬೆಳಗಾಗೋದ್ರೊಳಗೆ ಅಕ್ರಮವಾಗಿ ಮನೆಗಳನ್ನು ಕಟ್ಟಿಕೊಳ್ಳುವಾಗ ಕಾನೂನಿನ ಗೌರವ ಎಲ್ಲಿ ಹೋಗಿತ್ತು ಎಂದು ಅಧಿಕಾರಿಗಳು ಪ್ರಶ್ನಿಸಿದಾಗ ಸ್ಥಳೀಯರು ಗುಂಪು ಕಟ್ಟಿಕೊಂಡು ಅಧಿಕಾರಿಗಳ ಮೇಲೆ ದರ್ಪ ತೋರಲು ಯತ್ನಿಸಿದರು. ಸ್ಥಳದಲ್ಲಿದ್ದ ಪೊಲೀಸ್ ಸಿಬ್ಬಂದಿ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಹರಸಾಹಸ ಪಡಬೇಕಾಯಿತು. ಸರ್ಕಾರಿ ಭೂಮಿಯನ್ನ ಅಕ್ರಮ ಒತ್ತುವರಿಯಿಂದ ಮುಕ್ತಗೊಳಿಸಲು ಅಧಿಕಾರಿಗಳು ಕಾನೂನು ರೀತಿಯ ಕ್ರಮ ಕೈಗೊಳ್ಳುತ್ತಿದ್ದರೆ ಅದಕ್ಕೆ ಸ್ಥಳೀಯರು ಅಡ್ಡಿಪಡಿಸುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಇದೇ ವೇಳೆ ಸ್ಥಳೀಯ ನಿವಾಸಿ ಮುನಿಯಮ್ಮ ಎಂಬುವರು ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕುತ್ತಾ, ನಾವು ಕಳೆದ 30 ವರ್ಷಗಳಿಂದ ಇಲ್ಲೇ ವಾಸಿಸುತ್ತಿದ್ದೇವೆ. ಇಲ್ಲೇ ಕೂಲಿ ಮಾಡಿಕೊಂಡು ಮಕ್ಕಳನ್ನ ಸಾಕಿ ಮದುವೆ ಮಾಡಿದ್ದೇವೆ. ನಮಗೆ ಸರ್ಕಾರದಿಂದಲೇ ಲಕ್ಷಾಂತರ ರೂಪಾಯಿಗಳ ಬಿಲ್ ಕೂಡ ಬಂದಿದೆ. ಈಗ ದಿಢೀರ್ ಎಂದು ಮನೆ ಖಾಲಿ ಮಾಡಿ ಎಂದರೆ ನಾವು ಮಕ್ಕಳನ್ನ ಕರೆದುಕೊಂಡು ಎಲ್ಲಿಗೆ ಹೋಗಬೇಕು? ನಮಗೆ ಬೇರೆಲ್ಲೂ ಜಾಗವಿಲ್ಲ ಎಂದು ಅಳಲು ತೋಡಿಕೊಂಡರು. ಸದ್ಯ ಸ್ಥಳೀಯರ ತೀವ್ರ ಪ್ರತಿರೋಧದಿಂದಾಗಿ ಕಾರ್ಯಾಚರಣೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದು, ಕಂದಾಯ ಇಲಾಖೆಯ ಮುಂದಿನ ನಡೆ ಏನೆಂಬುದನ್ನು ಸದ್ಯ ಕಾದು ನೋಡಬೇಕಿದೆ. ಕೂಲಿ ಮಾಡ್ಕೊಂಡು ನನ್ನ ಗಂಡ ಇಲ್ಲ, ನಾವು 4 ಜನ ಮಕ್ಕಳು. ನನ್ನ ಮಕ್ಕಳಿಗೆ ನಾನು ಕೂಲಿ ಮಾಡ್ಕೊಂಡು ಸಾಕೊಂಡಿದ್ನಿ. ನನ್ನ ಮಕ್ಕಳಿಗೆ ಓದಿಸ್ತೀನಿ, ಅಲ್ಲಿ ಕೂಲಿ ಮಾಡ್ಕೊಂಡು ಉಡ್ಸಾಕೊಂಡಿದ್ವಿ. ಅಲ್ಲಿ ಇಲ್ಲಿ ಊರ್ಕೆರ ಕೆಮ್ಮದಲ್ಲಿ ಊರ್ಕೆರೆ ಕಿತ್ತಾಗಿ 3 ಗಂಟೆ ರಾತ್ರಿ ಆಗ ಊರಾಗ ಓಡಿ ಬಂದ್ಬಿಟ್ಟು ಮಕ್ಕಳೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತಾರ ಅಂತೇಳಿ ಬಂದು ಕಲ್ಲ ಒಯ್ಕೊಂಡು ನಾನು ಜೈಲಿಗೆ ಒಯ್ಕೊಂಡಿದ್ದೆ. ಜೈಲು ಒಯ್ಕೊಂಡು 30 ವರ್ಷದಿಂದ ನಾನು ಇಲ್ಲೇ ಇದ್ನಿ. ನನ್ನ ಚಿಕ್ಕ ಮಕ್ಕಳು ಇಲ್ಲ ಇಲ್ಲೇ ಕೆಮ್ಮನಲ್ಲಿ ಇಸ್ಕೊಲ್ಲಾಗ ಓದಿಸ್ಕೊಂಡಿದ್ನಿ. ಮಗುಕ್ಕೆ ಒಂದು ದೊಡ್ಡ ಮಗಳ್ಗೆ ಮದುವೆ ಮಾಡಿ ಕೂಲಿ ಮಾಡ್ಕೊಂಡು ಇಲ್ಲೇ ಇದ್ದೆವು. ಸೊಮ್ಮೆ ನಾವು ಗುಡ್ಸಲಾಗ ಈ ಕೆಮ್ಮನಲ್ಲಿ ಕೆರೆ ಕಿತ್ತೋಗಿ ಎಲ್ಲ ಮಕ್ಕಳೆಲ್ಲ ಕೊಚ್ಕೊಂಡು 6 ವರ್ಷ ಆಯಿತು. ಸೊಮ್ಮೆ 3 ವರ್ಷ ಆಯಿತು. ಆವಾಗ 2 ಬಿಲ್ ಬಂದವೆ ಗೌರ್ಮೆಂಟಿಂದಾನೆ ಬಂದಿರೋದು. ನಾನು ಇವತ್ತು ಹೋಗಂತಂದ್ರೆ ಸ್ವಾಮಿ ನಮ್ಮ ಊರಾಗ ಎಲ್ಲಿ ನನಗೆ ಜಾಗ ಇಲ್ಲ ಸ್ವಾಮಿ. ಇದ್ರ ಸ್ವಾಮಿ ಏನಂತ ಜಾಗ ಇದೆ ಇಲ್ಲಿ ಕಟ್ಕೊಳ್ರಿ ಅಂತೇಳಿ ಕಟ್ಕೊಳ್ರಿ ಪಾಪ ಎಲ್ಲನಿಂದ ಬಂದವ್ರಂತೆ ಊರೆಲ್ಲ ಎಲ್ಲಿ ಕಟ್ಕಂತ ಅಂದ್ರು. ಆಮೇಲೆ ಕಟ್ಕೊಂಡ್ಮೇಲೆ ನಮ್ಗೆ ಬಿಲ್ ಕೊಟ್ಟು ಬಂತು. 2 ಬಿಲ್ ಬಂದವ ಸ್ವಾಮಿ. ಎಷ್ಟು ಅಮೌಂಟು? ಒಂದು 49,000 ಒಂದು 90,000 ಸ್ವಾಮಿ ಬಂದ ಬಿಲ್ಗಳು ಕೂಡ ಅವೇ ಸ್ವಾಮಿ ನಮ್ಮ ಹತ್ರ. ಇವಾಗ ಏನು ಹೇಳ್ತಾವ್ರೆ? ಅವ ಮನೆ ತಳ್ಬೇಕಂತಾರ ಸ್ವಾಮಿ. ನನ್ನ ಮನೆ ತಳ್ಬಿಟ್ರೆ ನನ್ನ ಮಕ್ಕಳನ್ನ ಕಣ್ಣಿಲ್ಲ ಸ್ವಾಮಿ ಇರೋದ ಎಲ್ಲೇ ಇಲ್ಲ. ಯಾಕೆ ತಳ್ಬೇಕು ಅಂತ ಹೇಳ್ತಾ ಇದ್ದಾರೆ? ಯಾಕೆ ತಳ್ಬೇಕು ಗೊತ್ತಿಲ್ಲ ಸ್ವಾಮಿ. ನಮ್ಗೆ ಊರ್ ಬಿಟ್ಟು ಬಂದವ್ರ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ನಾವು ಕೂಲಿ ಮಾಡ್ಕೊಂಡು ಅವತ್ತಿಂದ ನನ್ನ ಗಂಡ ಸತ್ತಾಗಿ ಇಲ್ಲೇ ಇದ್ದೀನಿ ಸ್ವಾಮಿ. ನಿಮ್ಮ ಹೆಸರೇನು? ನನ್ನ ಹೆಸರು ಮುನಿಯಮ್ಮ.